Your attention, please. The train which leaves from Greenwich Village will arrive soon towards Los Angeles. All the passengers are requested here to arrive in time on the platform number 1. Passengers who travel from Greenwich to Arizona, assemble plane platform number 2 immediately. The train will depart in 10 minutes. All the passengers are requested here to assemble in time. The passengers aboard the train are requested to produce their tickets properly. ಅದೇ ಈ ಗ್ರೀವಿಚ್ ಹಳ್ಳಿಯವರು ಆರ್ಟಿಸ್ಟ್ರು ಅದು ಸಾಲ ತರ್ತಾರೆ. ಏನು ಹೇಳ್ತೀಯ ಜೆನಿ, ಬಾ ಜೆನಿ, ಬಾ ಜೆನಿ, ಬಾ ಜೆನಿ. ಅಲ್ಲ, ಏನ್ ಜೇಮ್ಸ್ ಇಷ್ಟೊಂದು ನಗು? ನಿಮ್ಮಂತ ಕಲಾವಿದರಿಗೆ, ನಮ್ಮಂತ ಕಲಾವಿದರಿಗೆ ಏನು? ನನ್ನ ಕೈಲಂತೂ ಹೇಳಕ್ ಆಗ್ಲಿಲ್ಲ, ನೀನೇ ಹೇಳಪ್ಪ. ಅಯ್ಯೋ ಜನಿ, ಇದು ಹೀಗೆ ಈ ಗ್ರೀನ್ವಿಚ್ ಹಳ್ಳಿ ಕಲಾವಿದರಿಗೆ ಎಷ್ಟು ಅನುಕೂಲ ಅಂದ್ರೆ ಮಾತಾಡ್ತಿದ್ವಿ. ಈ ಕಲಾವಿದರು ತಮಗೆ ಬೇಕಾಗಿರೋ ಬ್ರಷು, ಪೇಂಟು, ಕ್ಯಾನ್ವಸ್ ಎಲ್ಲ ಸಾಲ ತರೋದು, ನಮ್ಮ ಹಳ್ಳಿ ಬನ್ನಿ ಕೊಡ್ತೀವಿ ಅಂತ ಹೇಳೋದು. ಕೊನೆ ನೋಡಿದ್ರೆ ಆ ಅಂಗಡಿ ಅವನ ಉಳ್ಕೊಂಬಂದ್ರೆ ಇನ್ನೇನಾಗುತ್ತೆ? ಈ ಚಕ್ರ ವ್ಯೂಹದಂತಿರೋ ರಸ್ತೆಯಲ್ಲಿ ಹುಡ್ಕೊಂಡು ಒಳಗೆ ಬರ್ತಾನೆ. ಕೊನೆ ನೋಡಿದ್ರೆ ಊರಿಂದ ಆಚೆನೆ ಹೊರಟಾಗಿರ್ತಾನೆ. ಆಗ ನಾವು ಕಲಾವಿದ್ರು ಯಾವ್ದು ತೊಂದ್ರೆನೆಲ್ಲೇ ಪೇಂಟಿಂಗ್ ಇಡ್ಸ್ಬೋದು. ಏನಂತೀರಾ? ಹೌದು, ಅದಕ್ಕೆ ತಾನೇ ನಮ್ ಬಹರ್ಮನ್ನು ಇಲ್ಲಿಗೆ ಬರ್ತಾ ಇದ್ದಾನೆ. ಯಾರು? ಆ ಮಹಾಕೃತಿ ಬಹರ್ಮನ್ನ. ಹೌದು, ಅವನೇ. ಎಲ್ಲಾ ಕಡೆ ಸುದ್ದಿ ಮಹಾಕೃತಿ ರಚಿಸಾಯ್ತು, ಈಗ ಇಲ್ಲಿಗೆ ಬರ್ತಿದಾನ. ಜೇಮ್ಸ್, ಏನದು ಮಹಾಕೃತಿ? ಇದೊಂದು ದೊಡ್ಡ ಕತೆ. ಓಕೆ. ಈ ಬಹರ್ಮನ್ ಇದಾನಲ್ಲ, ತುಂಬಾ ಒಳ್ಳೆ ಕಲಾವಿದ. ಆದ್ರೆ ಇತ್ತೀಚೆಗೆ ಯಾವ ಕೃತಿನೂ ರಚಿಸ್ತಾನೆ ಇಲ್ಲ. ಹೌದಾ? ಸುಮಾರು ವರ್ಷಗಳಿಂದ ನಾನೊಂದು ಮಹಾಕೃತಿ ರಚಿಸ್ತೀನಿ ಅಂತ ಹೇಳ್ತಾನೆ ಇದ್ದಾನೆ. ಕ್ಯಾನ್ವಾಶು, ಬ್ರಷು, ಪೇಂಟು ಎಲ್ಲ ಜೊತೆಲಿ ಇರ್ತದೆ. ಮಹಾಕೃತಿ ಇರ್ಲಿ, ಆ ಕ್ಯಾನ್ವಾಸ್ ಮೇಲೆ ಒಂದು ಗೆರೆ ಸಹಿತ. ಅವನು ಇಲ್ಲಿಗೆ ಬಂದ್ಮೇಲೆ ಅವನ ಅದೃಷ್ಟ ಕುಲಾಯಿಸಿದ್ರು. ಪಾಪ, ನಿಮೋನಿಯಾದಿಂದ ಬಳಲಿ ಒಣಗೋಗಿದ್ದಾನೆ. ಇಲ್ಲಿಗೆ ಬಂದ್ಮೇಲಾದ್ರೂ ಅವನ ಆರೋಗ್ಯ ಸುಧಾರಿಸ್ಲಿ ಅಂತ ನಾವ್ ಎಲ್ಲರೂ ಆಶಿಸೋಣ. ಆಯ್ತಾಯ್ತು. ಹಾ, ಅವನು ಇಲ್ಲಿಗೆ ಬರೋದ್ರಿಂದ ನಮ್ಗೆಲ್ಲ ಇನ್ನೊಂದು ಅನುಕೂಲ ಇದೆ. ಈಗಾಗ್ಲೇ ನಾವು ಪೇಂಟು, ಬ್ರಷ್ ತಗೊಂಡು ಬಡವರಾಗಿದ್ದೀವಿ. ಸ್ವಲ್ಪ ದುಡ್ಡು ಕೊಟ್ರೆ ಸಾಕು, ಮಾಡಲ್ ಕೂತ್ಕೊತಾನೆ. ಇಲ್ಲ ಅಂದ್ರೆ ಅದಕ್ಕೆ ಬೇರೆ ದುಡ್ಡು ಸುರಿಬೇಕು. ಅದು ನಿಜ. ಅರೆ, ಬಹರ್ಮನ್ ಬಂದ. ವೆಲ್ಕಮ್ ಟು ದಿ ಆರ್ಟಿಸ್ಟ್ ರಿಹಾಬಿಲಿಟೇಷನ್ ಸೆಂಟರ್. ಮೋಸ್ಟ್ ವೆಲ್ಕಮ್ ಬಹರ್ಮನ್. ಥ್ಯಾಂಕ್ ಯು. ವೆಲ್ಕಮ್. ವೆಲ್ಕಮ್ ಬಹರ್ಮನ್. ಥ್ಯಾಂಕ್ ಯು. ಅಂದಹಾಗೆ ಬಹರ್ಮನ್, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ಚೆನ್ನಾಗೇ ಇದ್ದೀವಿ. ಏನೋ ಜೀವನ ನಡೀತಾ ಇದೆ. ಇನ್ನು ಜೀವಂತವಾಗಿದ್ದೀವಿ ನೋಡಪ್ಪ. ಅಷ್ಟೇ. ಬಹರ್ಮನ್, ನೀವ್ ಇಲ್ಲಿಗೆ ಬಂದಿದ್ದು ನಮ್ಗೆಲ್ರಿಗೂ ತುಂಬಾ ತುಂಬಾ ಸಂತೋಷ ಆಯ್ತು.
ಹೌದಪ್ಪ ಬಹರ್ಮನ್, ನೀ ಬಂದಿದ್ದು ಎಲ್ಲರಿಗೂ ಖುಷಿ ಆಯ್ತು. ಆದ್ರೆ ಎಲ್ಲಪ್ಪ ನಿನ್ನ ಮಹಾಕೃತಿ, ನಾವಂತೂ ಕಾಯ್ತಾ ಕಾಯ್ತಾ ಬರುತ್ತೆ, ಅದು ಬಂದೇ ಬರುತ್ತೆ. ಯಾವುದಕ್ಕೂ ಅದರದೇ ಆಗಿರ್ತಕ್ಕಂಥ ಗಳಿಗೆ ಬರಬೇಕು. ಅದುವರೆಗೂ ತಾಳ್ಮೆಯಿಂದ ಕಾಯ್ಬೇಕಾಗತ್ತೆ. ಹಾಗಂತ ಸುಮ್ಮನೆ ಇದ್ರೆ ಬರಲ್ಲ. ಅದು ಮನಸ್ಸು ಪ್ರಯತ್ನ ಸತತವಾಗಿ ನಡೀತಾ ಇರಬೇಕು. ಅದು ಬರಬೇಕಾದ ಕಾಲ ಬಂದಾಗ ಅದೇ ಕಿತ್ಕೊಂಡು ಬರುತ್ತೆ. ಆಗ ಆಗ ನನ್ನ ಮಹಾಕೃತಿ ರಚನೆ ಆಗುತ್ತೆ. ಬಹರ್ಮನ್, ಆ ದಿನ ಬೇಗ ಬರ್ಲಿ ಅಂತ ನಾವ್ ಎಲ್ರೂ ಆಶಿಸ್ತೀವಿ. ಓ, ಡಾಕ್ಟರ್ ಬರ್ತಿದ್ದಾರೆ. ಡಾಕ್ಟ್ರ? ಯಾರ ಡಾಕ್ಟರ್? ಓ ಅವರಾ? ಅವ್ರ ಹೆಸರು ಡಾಕ್ಟರ್ ಹೆನ್ರಿ ಅಂತ. ಈ ಜೆನ್ನಿಗೆ ಸ್ನೇಹಿತೆ ಇದ್ದಾಳೆ ಒಬ್ಳು, ಹಾ. ಅವಳು ಹುಷಾರಿಲ್ಲ. ಈ ಡಾಕ್ಟರ್ ನೋಡ್ತಿರೋದು ಅವಳನ್ನ. ಅವ್ಳಿಗೆ ಏನಾಗಿದೆ? ಏನಾಗಿದ್ಯೋ ಯಾರು ಗೊತ್ತು. ಏನೋ ದಿನೇ ದಿನೇ ಸೊರ್ಗಿ 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 ಹೋಗ್ತಾ ಇದ್ದಾಳೆ. ಆ ಡಾಕ್ಟ್ರಿಗೂ ಅರ್ಥ ಆಗ್ತಾ ಇಲ್ಲ. ಇವತ್ತೇನೋ ರಿಪೋರ್ಟ್ ಬರುತ್ತೆ, ನೋಡಿ ಹೇಳ್ತೀನಿ ಅಂದಿದ್ದಾರೆ. ಬನ್ನಿ ಕೇಳೋಣ. ಹಾ 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 ಹಾ. ಡಾಕ್ಟರ್, ಡಾಕ್ಟರ್, ಏನಾಗಿದೆ? ಕುದುರೆನ ನೀರಿನವರೆಗೂ ಕರ್ಕೊಂಡು ಹೋಗ್ಬೋದು, ಆದರೆ ನೀರು ಕುಡ್ಸೋಕ್ಕಾಗಲ್ಲ. ಈ ಡಾಕ್ಟ್ರೇ, ನೀವು ಆ ಪ್ರಿಸ್ಕ್ರಿಪ್ಷನ್ ಅಲ್ಲಿ ಬರ್ದಿರೋ ತರ ಹೇಳ್ತಾ ಇದ್ದೀರಾ. ಸ್ವಲ್ಪ ಅರ್ಥ ಆಗೋ ತರ ತಿಳಿಸಿ ಹೇಳಿ. ಏನನ್ನ ಏನನ್ನ ತಿಳಿಸಿ ವಿವರವಾಗಿ ಹೇಳ್ಬೇಕು? ಆ ರಿಪೋರ್ಟ್ ಏನ್ ಹೇಳುತ್ತೆ ಅಂತ. ರಿಪೋರ್ಟ್ ಏನು ಹೇಳುತ್ತೆ? ಅಯ್ಯೋ ಡಾಕ್ಟ್ರೇ, ನಮಗೆ ಗೊತ್ತಾಗಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಾ ಇದ್ವಿ? ಡಾಕ್ಟರ್ ಪ್ಲೀಸ್, ಏನಾಗಿದೆ ಹೇಳಿ. ನೋಡ್ತೀನಿ, ಯಾವಾಗ ರೋಗಿ ತನ್ನ ಚಟ್ಟ ಹೊರೋಕೆ ಎಷ್ಟು ಜನ ಬರ್ತಾರೆ ಅಂತ ಲೆಕ್ಕ ಹಾಕ್ತಾನೋ ಆಗ್ಲೇ ಒಂದು ಬದುಕೋದು ಅರ್ಧಕ್ಕರ್ಧ ಹೋಯ್ತು ಅಂತ. ಅಂದ್ರೆ ಅವಳು ಬದುಕೋದಿಲ್ವಾ ಡಾಕ್ಟರ್? ಅದನ್ನ ಅವಳೇ ನಿರ್ಧಾರ ಮಾಡಬೇಕು. ಯಾಕೆ ಯಾಕೆ ಹೇಳ್ತೀನಿ, ಡಾಕ್ಟರ್ ಆಗಿ ನಿಮಗಾಗಲ್ವೇನೋ? ಮತ್ತೆ ನಾನು ದೇಹಕ್ಕೆ ಔಷಧ ಕೊಡ್ಬೋದು, ಮನಸ್ಸಲ್ಲ. ಮನಸ್ಸನ್ನ ಗುಣಪಡಿಸೋ ಔಷಧಿನ ಇನ್ನು ಯಾರೂ ಕಂಡಿಡ್ದಿಲ್ಲ. ನಿಮ್ ಕೈಯಲ್ಲಿ ಆಗಲ್ಲ ಅಂದ್ರೆ ಹೇಳ್ಬಿಡಿ, ನಾವು ಬೇರೆ ಬೇರೆ ಡಾಕ್ಟರ್ ನೋಡ್ಕೊತೀವಿ. ಓಲ್ಡ್ ಡಾಕ್ಟರ್ನ ಹೋಗಿ ಹೋಗಿ, ಯಾರು ಬೇಡ ಅಂದಿದ್ದು? ಯಾರು ಬಂದ್ರು ಅಷ್ಟೇ. ನಾನು ಬದುಕಬೇಕು ಅನ್ನೋ ಮನಸ್ಸು ಅವಳಲ್ಲಿ ಬರ್ದೇ ಇದ್ರೆ ಪ್ರಪಂಚದ ಯಾವ ಡಾಕ್ಟರ್ ಕೈಲೂ ಅವಳನ್ನ ಬದುಕೋಕ್ಕಾಗಲ್ಲ. ಹಾ, ಆ ಬ್ರಹ್ಮನ್ ಕೈಲೂ ಸಾಧ್ಯ ಇಲ್ಲ. ಯಮನೇ ಬೇಡ ಅಂತ ವಾಪಸ್ ಹೋದ್ರು ಇವಳು ಅವನಿಂದ ಓಡ್ ಹೋಗ್ತಾಳೆ. ಡಾಕ್ಟ್ರೇ, ಮಾನಸಿಕ ಕಾಯಿಲೆನೆ, ಸೈಕ್ಯಾಟ್ರಿಸ್ಟ್ ಅಂತ ತೋರಿಸಿದ್ರೆ ಉಪಯೋಗ ಇಲ್ಲ. ಕೊನೆಗೆ ಅವರು ಅಷ್ಟೇ ದೇಹದ ವೈಪರೀತ್ಯದಿಂದ ಬರುವ ಮಾನಸಿಕ ಕಾಯಿಲೆಗೆ ಚಿಕಿತ್ಸೆ ನೀಡ್ತಾರೆ. ಮನಸ್ಸನ್ನ ತಹಬಂದಿಗೆ ತಂದ್ಕೊಳ್ಳೋದಕ್ಕೆ ಅಂತ ಕೌನ್ಸಿಲಿಂಗ್ ಮೂಲಕ ಸಹಾಯ ಮಾಡ್ತಾರೆ. ನಾನು ಬದುಕಬೇಕು ಅನ್ನೋ ಆಶಾಭಾವನೆ ಇರೋ ವ್ಯಕ್ತಿಗೆ ಚಿಕಿತ್ಸೆ ಕೊಡ್ಬೋದು, ಆದರೆ ಸಾಯೋ ದಿನಗಳನ್ನು ಎಣಿಸ್ತಾ ಕುಳಿತಿರೋರ್ಗಲ್ಲ. ಡಾಕ್ಟರ್, ಹಾಗಾದ್ರೆ ಅವಳು ಬದುಕೋದಿಲ್ವಾ? ಇಲ್ಲ ಜಾನ್ಸಿ, ಬಹಳ ಬೇಸರವಾಗತ್ತೆ. ಅವಳಿನ್ನು ಬಾಳ್ಬೇಕಾದವಳು, ಬದುಕಬೇಕಾದವಳು, ಜೀವನನ ಅನುಭವಿಸ್ಬೇಕಾದವಳು. ಅದ್ಯಾಕೆ ಸ್ಮಶಾನದ ಕಡೆ ಮುಖ ಮಾಡಿದವಳು ಒಂದು ಅರ್ಥ ಆಗ್ತಾ ಇಲ್ಲ. ಅವಳು ಯಾಕೆ ಹೀಗಾದ್ಲು? ನಾನು ಅವಳನ್ನ ಈಗಲೇ ನೋಡ್ಬೇಕು.
ಒಪ್ಕೋಬೇಕು. ಲತೆ ಆ ಲತೆ ತನ್ನೆಲ್ಲ ಎಲೆಗಳನ್ನ ಕಳ್ಕೊಂಡು ಅಂತ ಕಡೆಗೂ ನಾನು ಕೂಡ ಅಷ್ಟೇ. ನನ್ನ ಜೀವನದ ಶಕ್ತಿ ಎಲೆಗಳನ್ನ ಕಳ್ಕೊಂಡು ಸಾವಿನ ಸುಖದತ್ತ ಹೋಗ್ತಾ ಇದ್ದೆ. ಎಷ್ಟೊಂದು ಜೋರಾದ ಗಾಳಿ. ಈ ಗಾಳಿಗೆ ಮತ್ತಷ್ಟು ಎಲೆಗಳು ಉದುರ್ತಾ ಇವೆ. ನನಗೆ ನಿಂತ್ಕೊಳ್ಳೋದಕ್ಕೂ ಕಷ್ಟ ಆಗ್ತದೆ. ಮಳೆ ಬೇಗ ಬರ ಹಾಗೆ ಈ ಗಾಳಿ ಕೂಡ ಸತ್ಯ ಮತ್ತಷ್ಟು ಎಲೆಗಳು ಬಿಡ್ತಾರೆ. ಝಾನ್ಸಿ ಝಾನ್ಸಿ ನೋಡು, ಈಗ ಈಗ ತಾನೇ ಡಾಕ್ಟರ್ ಸಿಕ್ಕಿದ್ರು. ಅವ್ರು ಹೇಳಿದ್ರು ನೀನು ಬೇಗ ಬೇಗ ಹುಷಾರಾಗ್ತೀಯ ಅಂತ. ಸುಮ್ಮನೆ ಸುಳ್ಳೆ ಹೇಳ್ತಿದ್ದೀನಿ. ಯಾವ ಡಾಕ್ಟರ್ ಝಾನ್ಸಿ ಒಳ್ಳೆ ಮುದುಕಿ ಥರ ಮಾತಾಡ್ತೀಯಲ್ಲ ನೀನು. ಸಾವು ನೋವು ಮತ್ತೆ ಜೀವನ ಎಳೆದಾಡ್ಕೊಂಡು ಹೋಗೋದ್ಕಿಂತ ಸಾವಿನ ಕತ್ತಲೆಯಲ್ಲಿ ನೆಮ್ಮದಿಯಾಗಿರೋದೇ ಇಷ್ಟ. ಏನ್ ಮಾತು ಅಂತ ಆಡ್ತೀಯ ಝಾನ್ಸಿ? ಸಾವು ನೋವುಗಳಿದೆ, ಜೀವನ ಇದೆಯಾ? ನೀನೊಬ್ಬ ಮೂರ್ಖಳು. ಮಹಾನ್ ಕಲಾವಿದರಿಗೆ ತಗೋ, ಅವರು ಅದ್ಭುತವಾದದನ್ನ ಸೃಷ್ಟಿ ಮಾಡೋಕ್ಕಿಂತ ಮುಂಚೆ ಅದೆಷ್ಟು ಬಾರಿ ಸೋತಿರಲ್ಲ, ವಿಫಲರಾದಾಗ ಅದೆಷ್ಟು ನೋವುಂಡಿರಲ್ಲ. ನೋವೇ ಇಲ್ಲದ ನೆಮ್ಮದಿ ಇಲ್ಲ, ಸೋಲೆ ಇಲ್ಲದ ಜಯವಿಲ್ಲ ಝಾನ್ಸಿ. ಏನದು ಹತ್ತೆ ಹತ್ತು ಎಲೆಗಳು ಉದುರ್ತಾವೆ? ಯಾವ ಎಲೆಗಳು? ಕಿಟಕಿದಾಚೆ ನೋಡು, ಆ ಗೋಡೆ ಮೇಲೆ ಬೆಳೆದು ಬಂದು ನಾವು ಬಂದಾಗ ಮೈದೊಮ್ಮೆ ನಿಂತಿತ್ತು ನನ್ನ ಹಾಗೆ. ಉದುರ್ತಾವೆ, ಅದು ನನ್ನ ಹಾಗೇನೆ. ಏನ್ ಮೂರ್ಖಳ ಥರ ಮಾಡ್ತಾ ಇರ್ತೀಯ ಝಾನ್ಸಿ? ಬಳ್ಳಿಯಂತೆ ಎಲೆಗಳಂತೆ ಉದುರ್ತಾ ಇದೆ ಅಂತ ಕಲ್ ಹಾಗೆ ಅಂತ. ಇದಕ್ಕೆಲ್ಲ ಏನಾದ್ರೂ ಅರ್ಥ ಇದೆಯಾ? ತುಂಬಾ ಅರ್ಥ ಇದೆ. ಬಳ್ಳಿಯ ಎಲ್ಲ ಎಲೆಗಳು ಉದುರ್ತಾ ಹೋದ ಹಾಗೆ ಕೊನೆ ಎಲೆ ಬಿದ್ದಾಗ ಅದು ಬಳ್ಳಿಯ ಅಂತ್ಯ. ಝಾನ್ಸಿ, ಬಳ್ಳಿ ಒಣಗಿದಾಗ ಎಲೆಗಳು ಉದುರುತ್ತೆ, ಅದು ಸಹಜ. ಅದ್ರಲ್ಲಿ ಏನಿದೆ ಮಹಾರಹಸ್ಯ? ನನ್ನ ಜೀವನದ ಶಕ್ತಿ ಎಲೆಗಳು ಅದ್ರ ಜೊತೆನೆ ಉದುರ್ತಾ ಇದೆ. ಕೊನೆ ಎಲೆ ಬಿದ್ದಾಗ ಓ, ನಿನಗೆಲ್ಲೋ ಹುಚ್ಚಿಡಿದೆ ಅನ್ಸುತ್ತೆ. ದೇಹದಲ್ಲಿ ಶಕ್ತಿ ಕಡಿಮೆ ಆದಾಗ ಕೆಲವರಿಗೆ ಹುಚ್ಚು ಕೇಳುತ್ತೆ ಅಂತ ಕೇಳಿದ್ದೆ. ನಿನಗೂ ಹಾಗೆ ಆಗಿದೆ ಅನ್ಸುತ್ತೆ. ಝಾನ್ಸಿ ನೋಡು, ನಾವಿಬ್ರು ಹೊರಗಡೆ ಹೋಗಿ ಬರೋಣ. ಜನಗಳ ಜೊತೆ ಬೆರ್ತಾಗ, ತಂಪಾದ ಗಾಳಿ ಸೋಕಿದಾಗ ಮನಸ್ಸಿಗೂ ದೇಹಕ್ಕೂ ಶಕ್ತಿ ಬರುತ್ತೆ. ಬಾ, ಹೊರಗಡೆ ಹೋಗೋಣ. ನನಗೆ ಎದ್ದು ಓಡಾಡೋಷ್ಟು ಶಕ್ತಿ ನೋಡು, ಇಲ್ಲೇ ಹತ್ತಿರದಲ್ಲೇ ಹೋಗಿ ಬರೋಣ. ಬಾ. ಇಲ್ಲ ಜನಿ, ನನಗೆ ಆಗಲ್ಲ ಅಂದ್ರೆ ಆಗಲ್ಲ. ಒಂದು ಹೆಜ್ಜೆ ಇಡಕ್ಕೂ ಆಗಲ್ಲ. ನೀನು ಎಲ್ಲಿಗೆ ಬೇಕಾದ್ರೂ ಹೋಗು. ಅಯ್ಯೋ ಬಾ ಅಂದ್ರೆ ಸಾರಿ ಝಾನ್ಸಿ. ಬಾ, ಕೂತ್ಕೋ. ನೋಡು, ಹಾ, ಸೂಪ್ ತರ್ತೀನಿ. ಇಲ್ಲ ಜನಿ, ನನಗೆ ಝಾನ್ಸಿ ಹಠ ಮಾಡ್ಬೇಡ. ಸ್ವಲ್ಪ ಸೂಪ್ ಕುಡಿದ್ರೆ ದೇಹಕ್ಕೆ
ಗಿಡಕ್ಕೆ ಎಷ್ಟು ನೀರು ಗೊಬ್ಬರ ಹಾಕಿದ್ರು ಅಷ್ಟೇನೆ. ಇನ್ನೊಂದು ಎಲೆ ಬಿಡು. ಹೋಗ್ಲಿ, ಈಗ ನೆಮ್ಮದಿಯಾಗಿ ಮಲಗು, ಆಮೇಲೆ ಎಣಿಸುವಂತೆ. ಮಲಗು. ನೋಡು, ಗಾಳಿ ಬೀಸ್ತಾ ಇದೆ, ನಾ ಕಿಟಕಿ ಹಾಕ್ತೀನಿ. ಹಠ ಮಾಡಬೇಡ ಜನ್ಸಿ, ಶೀತದ ಗಾಳಿ ಬೇರೆ ಬೀಸ್ತಾ ಇದೆ, ಮಳೆ ಸುರಿತಾ ಇದೆ. ನಾನು ಕಿಟಕಿ ಹಾಕ್ತೀನಿ. ನಾನು ಎಲ್ಲಿ ಒಂದು ನೋಡ್ಬೇಕು. ಜಾನ್ಸಿ ನೋಡು, ನಾನು ಗಣಿ ಕಾರ್ಮಿಕರು ಪೇಂಟಿಂಗ್ ಮಾಡಬೇಕು. ಆ ಬಹರ್ ನನಗೆ ಬರೋಕ್ ಬೇರೆ ಹೇಳ್ಬೇಕು. ನೀನು ಸ್ವಲ್ಪ ಸ್ವಲ್ಪ ನಿದ್ದೆ ಮಾಡು, ನಾನು ಹೋಗಿ ಬರ್ತೀನಿ. ಸರಿ, ನಿನಗೇನಂತ ಆದ್ರೆ ನಾನೇನ್ ಮಾಡಿದ್ದೆ? ನಾನು ಅಸಹಾಯ ಹೋಗ್ಬರ್ತೀನಿ. ಒಂದೇ ಒಂದು ಸರಿ ಸರಿ ಜಾನ್ಸಿ. ನಿನಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಏನ್ ಮಾಡ್ತಾ ಇದೀಯ ಮಹರ್ಮನ್? ಬಾ ಬಾ ಜನ್ನಿ, ಕೂತ್ಕೋ. ಹೀಗೆ ಏನೋ ಮಾಡ್ತಾ ಇದ್ದೆ, ಏನು ಬಂದದ್ದು? ಮಹರ್ಮನ್, ನಾನು ಗಣಿ ಕಾರ್ಮಿಕರು ಪೇಂಟಿಂಗ್ ಮಾಡ್ಬೇಕಿತ್ತು. ನೀನು ಮಾಡಿ ಕೂತ್ಕೋತೀಯಾ? ಆಗ್ಬೋದು, ಅದು ಬಿಟ್ರೆ ಬೇರೆ ಇನ್ನೇನಿದೆ ಕೆಲಸ ನನಗೆ? ಕೂತ್ಕೋತೀನಿ. ಅದ್ ಸರಿ, ನಿನಗೆ ಗೆಳತಿ ಇದ್ದಲ್ಲ ಜಾನ್ಸಿ, ಜಾನ್ಸಿ, ಅವಳು ಹೇಗಿದ್ದಾಳೆ ಇವಾಗ? ಅವಳ ಬಗ್ಗೆ ಏನ್ ಹೇಳಿ ಬಹರ್ಮನ್? ಏನೇನೋ ಹುಚ್ಚುಚ್ಚಾಗಿ ಮಾತಾಡ್ತಾಳೆ. ಬಹರ್ಮನ್, ಅವಳು ಎಂಥ ಮೂರ್ಖಳು ಗೊತ್ತಾ ನಿನ್ಗೆ? ನಮ್ಮ ಮನೆ ಕಿಟಕಿ ಗೋಡೆ ಹಿಂದೆ ಒಂದು ಬಳ್ಳಿ ಇದೆ. ಆ ಬಳ್ಳಿಗೂ ತನ್ನ ಜೀವನಕ್ಕೂ ತಳಕ್ ಹಾಕೊಂಡಿದ್ದಾಳೆ. ಆ ಬಳ್ಳಿಯ ಎಲೆಗಳು ಬಿದ್ದ ಹಾಗೆ ತಾನು ಸಾಯ್ತೀನಿ ಅಂತ ಹೇಳ್ತಾ ಇದ್ದಾಳೆ. ನಮ್ ಜನ ಚಿಕ್ಕ ವಯಸ್ಸಿಗೆ ಮುದುಕರಾಗ್ತಾ ಇದಾರೆ ನೋಡು. ಅಲ್ಲ, ಜೀವನದ ಬಗ್ಗೆ ಆಸಕ್ತಿ ಕಳ್ಕೊಂಡವರು ಕಲಾವಿದರಿಗಾಗ್ತಾರೆ ಅಂತ. ಇನ್ನು ಶ್ರೇಷ್ಠ ಕಲಾವಿದರಾಗೋದಂತೂ ದೂರನೇ ಉಳಿತು. ಮನುಷ್ಯ ಜೀವನದಲ್ಲಿ ಹೊಸ ಹೊಸ ಸವಾಲುಗಳನ್ನ ನಗತಾ ನಗತಾ ಸ್ವೀಕರಿಸಬೇಕು, ಹೊಸದನ್ನ ಸೃಷ್ಟಿಸಬೇಕು. ಹೊಸದನ್ನ ಸೃಷ್ಟಿಸೋದು ಜೀವನಕ್ಕೆ ಉತ್ಸಾಹನ ಕೊಡುತ್ತೆ, ಚೈತನ್ಯ ಕೊಡುತ್ತೆ. ಅಲ್ಲ, ಇವಳಿಗೆ ಏನನ್ನಾದ್ರೂ ಸಾಧಿಸಬೇಕು ಅನ್ನೋ ಆಸೆನೇ ಇಲ್ವಾ? ಅದಕ್ಕೆ ಹೇಳೋದು, ಮನುಷ್ಯನಿಗೆ ಜೀವನದಲ್ಲಿ ಒಂದು ಧ್ಯೇಯ ಇರಬೇಕು, ಉದಾತ್ತವಾದ ಧ್ಯೇಯ. ಮಹರ್ಮನ್, ಅವಳಿಗೆ ನೇಪಾಳದ ಕಡಲ ತೀರನ ಚಿತ್ರಿಸಬೇಕು ಅನ್ನೋ ಆಸೆ ಇತ್ತು. ನೇಪಾಳದ ಕಡಲ ತೀರ, ನೇಪಾಳದ ಕಡಲ ತೀರ, ನೇಪಾಳದ ಕಡಲ ತೀರವನ್ನು ಏನಾದ್ರೂ ಅವಳು ಚಿತ್ರಿಸಿದ್ರೆ ನೋಡಿದವರು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ತಾರಷ್ಟೇ. ಯಾಕೆ? ನೇಪಾಳದ ಕಡಲ ತೀರ ಒಂದು ನಯನ ಮನೋಹರವಾಗಿರುವಂತ ದೃಶ್ಯ. ಎತ್ತ
ನೋಡಿದರೂ ಕಣ್ಣಿಗೆ ಕಾಣುವಷ್ಟು ಸಮುದ್ರ ತೀರ ಜೀವನದ ಅನಂತ ಸಾಧ್ಯತೆಗಳ ಪ್ರತೀಕ. ಬದುಕಿನ ಎಲ್ಲಾ ಸೌಂದರ್ಯವನ್ನ ಸವಿಬೇಕು ಅನ್ನುವ ರಸಿಕತೆಯ ಸಂಕೇತವಾದಂತಹ ನೀಲಿ ಬಣ್ಣ. ಎತ್ತರೆತ್ತರಕ್ಕೂ ಬೆಳೆದು ನಿಂತ ಬಂಡೆಗಳನ್ನು ಮೀರಿ ಚಿಮ್ಮುವ ಸಮುದ್ರದ ಅಲೆಗಳ ರುದ್ರ ರಮಣೀಯ ದೃಶ್ಯ. ಅದೊಂದು ಅದ್ಭುತವಾದಂತಹ ದೃಶ್ಯ. ಅದೇನಾದ್ರೂ ನಿನ್ನ ಝಾನ್ಸಿ ಕೈ ಸಿಕ್ಕಿದ್ರೆ ಏನಾಗುತ್ತೆ? ಇನ್ನೇನಾಗುತ್ತೆ? ಸಮುದ್ರದ ನೀರಿಗೆಲ್ಲ ಕಪ್ಪು ಬಣ್ಣ ಬಳಿತಾಳೆ. ದಡದ ಮೇಲೆ ಕುಳಿತಿರ್ತಕ್ಕಂಥ ಜನಗಳು ಶವಗಳ ತರ ಕಾಣ್ತಾರೆ. ಇನ್ನು ಆ ಸಮುದ್ರದ ಅಲೆಗಳು ಅವ್ರನ್ನ ಕೊಚ್ಕೊಂಡು ಹೋಗಿ ಬರೋ ದೆವ್ವಗಳ ತರ ಇರ್ತಾವ ಅಷ್ಟೇ. ಕಲಾವಿದ್ರು ತಮ್ಮ ಕಣ್ಣಿಗೆ ಜಗತ್ತು ಹೇಗ್ ಕಾಣಿಸುತ್ತೋ ಹಾಗ್ತಾನೆ ಚಿತ್ರಿಸೋದು. ನಿಜ ನಿಜ. ಕಲಾವಿದ ಒಂದು ವಸ್ತು ತನ್ನ ಕಣ್ಣಿಗೆ ಹೇಗೆ ಕಾಣುತ್ತೋ ಹಾಗೆ ಚಿತ್ರಿಸಬೇಕು. ಆದ್ರೆ ಒಂದು ವಿಷಯ ನೆನಪಿಟ್ಕೋ ಜನಿ, ಕಲಾವಿದ ಮೊದಲು ಜೀವನವನ್ನ ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಜೀವನಕ್ಕಿಂತ ದೊಡ್ಡದಾದ ಕಲೆ ಇದೆಯಾ? ಒಬ್ಬ ವ್ಯಕ್ತಿ ಕಲಾವಿದನಾಗಬೇಕು ಅಂದ್ರೆ ತನ್ನ ಸುತ್ತಮುತ್ತ ಇರತಕ್ಕಂತ ನೋವು, ನಲಿವು, ಸುಖ, ದುಃಖ, ಒಳ್ಳೆಯದು, ಕೆಟ್ಟದ್ದು, ಸೌಂದರ್ಯ, ಕುರೂಪ ಎಲ್ಲವನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಚಿತ್ರಿಸುವಾಗ ಬದುಕಿನ ಬಗ್ಗೆ ಭರವಸೆಯನ್ನ, ಭವಿಷ್ಯದ ಬಗ್ಗೆ ಆಶಾ ಕಿರಣವನ್ನ ಚಿತ್ರಿಸಬೇಕು. ಒಂದು ಪೇಂಟಿಂಗು ನೋಡಿದವ್ರಿಗೆ ಆಹಾ ಜೀವನ ಎಷ್ಟು ಸುಂದರವಾಗಿದೆಯಲ್ಲ ಅಂತ ಅನ್ನಿಸ್ಬೇಕು. ಕಡೆ ಪಕ್ಷ ಜೀವನವನ್ನ ಸುಂದರಗೊಳಿಸಬೇಕು ಅಂತಾದ್ರೂ ಅನ್ನಿಸ್ಬೇಕಲ್ವೇ? ನೀವ್ ಹೇಳೋ ತರ ಪೇಂಟಿಂಗ್ ಮಾಡಿದ್ರೆ ಇವತ್ತದನ್ನ ಯಾರು ತಗೋತಾರೆ? ಮಾರಾಟ ಮಾಡೋಕೆ ಅನ್ನೋದಾದ್ರೆ ಪೇಂಟಿಂಗ್ ಯಾಕೆ ಮಾಡ್ತೀರಾ? ಬೇರೆ ಏನಾದ್ರೂ ಕೆಲಸ ಮಾಡ್ಬೋದಲ್ಲ, ಬೇರೆ ಏನಾದ್ರೂ ಮಾಡ್ಬೋದಲ್ಲ. ದುಡ್ಡುಗೋಸ್ಕರ ಪೇಂಟಿಂಗ್ ಮಾಡೋನು ಕಲಾವಿದ ಅಲ್ಲ, ಅವನೊಬ್ಬ ಕೆಲಸಗಾರ. ಹಾಗಾದ್ರೆ ಕಲಾವಿದ್ರು ಬದುಕೋದು ಬೇಡವಾ? ಅವರು ಹಸಿವೆಯಿಂದ ಸಾಯ್ಬೇಕಾ? ಹಸಿವಿನಿಂದ ಸಾಯೋಕೆ ಅಂತ ಯಾರು ಬ್ರಷ್ ಹಿಡಿಯೋದಿಲ್ಲ. ಒಬ್ಬ ಕಲಾವಿದನ ಚಿತ್ರಕ್ಕೆ ದುಡ್ಡು ಸಿಗೋದಾದ್ರೆ, ಹಣ ಬರೋದಾದ್ರೆ ಬರ್ಲಿ, ಒಳ್ಳೆಯದೇ. ಆದ್ರೆ ಅದೇ ಅವನ ಉದ್ದೇಶವಾಗಬಾರ್ದು. ನೀವ್ ಹೇಳೋ ತರ ಪೇಂಟಿಂಗ್ ಮಾಡಿದ್ರೆ ಹಸಿವು ಇಂಗೋದಿಲ್ಲ. ಹಸಿವು 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 ಇದೇ ಈ ಕಲಾವಿದರ ವಿಪರ್ಯಾಸ. ಈ ಹಸಿವು ಅನ್ನೋದು ಕಲಾವಿದನ ಕಲ್ಪನೆ, ಸೃಷ್ಟಿ, ಸೃಜನಶೀಲತೆ ಎಲ್ಲವನ್ನು ನುಂಗಿ ಹಾಕ್ಬಿಡುತ್ತೆ. ಆದ್ರೆ ಒಂದು ಮಾತು ನೆನಪಿಟ್ಕೋ, ಕಲಾವಿದ ಪರಿಸ್ಥಿತಿಯ ಕೈಗೊಂಬೆ ಆಗಬಾರ್ದು. ಅದನ್ನು ಅವನು ಮೆಟ್ಟಿ ನಿಲ್ಬೇಕು. ಬದುಕಿನ ಬಗ್ಗೆ, ಜೀವನದ ಬಗ್ಗೆ ಭರವಸೆಯನ್ನ ಚಿತ್ರಿಸೋದೇ ಕಲೆಯ ಉದ್ದೇಶ. ಒಬ್ಬರ ಬದುಕಿನಲ್ಲಿ ಭರವಸೆ ತುಂಬುವಂತಹ ಚಿತ್ರ ರಚನೆಗೋಸ್ಕರ ಒಬ್ಬ ಕಲಾವಿದ ಯಾವುದಕ್ಕೆ ಬೇಕಾದ್ರೂ ಸಿದ್ಧನಾಗಬೇಕು. ನೀನ್ ಹೇಳೋದೇನೋ ನಿಜ, ಆದ್ರೆ ಜೀವನದಲ್ಲಿ ಪಾಲಿಸೋದು ಬಹಳ ಕಷ್ಟ. ಓ, ಸಮಯ ಆಗ್ತಿದೆ, ನಾವಿನ್ನು ಹೋಗ್ಬೇಕು. ನಡೆ.
ಇವಳೇನಾ ಝಾನ್ಸಿ? ಹೌದು, ನಿದ್ದೆ ಮಾಡ್ತಾ ಇದ್ದಾಳೆ. ಸ್ವಲ್ಪ ನಿದ್ದೆ ಮಾಡಿದ್ಮೇಲೆ ಸರಿ ಹೋಗ್ಬೋದು ಅನ್ಸುತ್ತೆ. ಪ್ರಪಂಚವನ್ನೇ ಗೆಲ್ಲುವಂತ ವಯಸ್ಸು. ಈ ಮುಖ ಒಂದು ಕಾಲದಲ್ಲಿ ಬಹಳ ಕಾಂತಿಯಿಂದ ಹೊಳಿತಾ ಇತ್ತು ಅನ್ಸುತ್ತೆ. ಹೌದು, ಬಹಳ ಲವಲವಿಕೆಯಿಂದ ಇರ್ತಿದ್ಲು. ನೋಡೋಕೆ ಬಹಳ ಖುಷಿ ಆಗ್ತಿತ್ತು. ಮನಸ್ಸಿಗೆ ಮುಪ್ಪು ಕೌದ್ರೆ ದೇಹ ಬಹಳ ಬೇಗ ಶಿಥಿಲವಾಗುತ್ತೆ. ಝಾನ್ಸಿ ಒಂದು ಮೊಗ್ಗು ತಾನಾಗಿ ಅರಳಿ ಅದರ ಪರಿಮಳ ಎಲ್ಲ ಕಡೆ ಹರಡಿದಾಗ ಜನರ ಮನಸ್ಸಿಗೆ ಮುದ ನೀಡುತ್ತೆ. ಆಗಲೇ ಆ ಹೂವು ಮತ್ತು ಬಳ್ಳಿಯ ಸೌಂದರ್ಯ ಮತ್ತು ಸಾರ್ಥಕತೆ. ಮನುಷ್ಯರ ಬದುಕು ಹಾಗೇನೆ. ಅದ್ ಸರಿ, ಆ ಬಳ್ಳಿ ಎಲ್ಲಿರೋದು ಅಂದ್ರೆ? ಎಂತ ಚಳಿ. ಬಹರ್ ಬಂತು ನೋಡು, ಆ ಕಿಟಕಿಯಿಂದ ಆಚೆ ಆ ಗೋಡೆ ಮೇಲೆ ಕಾಣಿಸ್ತಾ ಇದೆಯಲ್ಲ, ಅದೇ ಬಳ್ಳಿ. ಅಡುಗೆ ಮನೆ ಕೆಳಗಡೆ ಆ ಹಿಂದೆ ಇರೋ ಓಣಿ ಅಲ್ವಾ ಅದು? ಹೌದು. ಸರಿ, ನಾನು ಎಲ್ಲಿ ಕೂತ್ಕೊಳ್ಳಿ? ಹೋ, ಮರ್ತೇ ಬಿಟ್ಟಿದ್ದೆ. ನೀನು ಬರ್ಮನ್, ಈ ಯಾಕೋ ಸರಿ ಹೋಗ್ತಲ್ಲ. ನೀನು ಒಂದು ಕೆಲಸ ಮಾಡು, ಇಲ್ಲಿ ಕೂತ್ಕೋ. ಇಲ್ಲ ಬರ್ಮನ್, ಯಾಕೋ ಇದು ಸರಿ ಹೋಗ್ತಾ ಇಲ್ಲ. ಒಂದ್ ಕೆಲಸ ಮಾಡು, ನಾನು ಅಲ್ಲಿ ಕೂರ್ತೀನಿ, ನೀನ್ ನೋಡು. ಸರಿ. ಇಲ್ಲ ಬಾರ್ಮನ್, ನನ್ನಿಂದ ಆಗ್ತಾ ಇಲ್ಲ. ನಾಳೆ ನೋಡೋಣ. ಸರಿ. ಏನಾಯ್ತು ಝಾನ್ಸಿ? ಇನ್ನೂ ಸ್ವಲ್ಪ ಹೊತ್ತು ಮಲಗಬಾರ್ದೆ? ಕಿಟಕಿನೇ. ಝಾನ್ಸಿ, ತುಂಬಾ ಚಳಿ ಇದೆ, ಆಮೇಲೆ ತೆಗೆದ್ರೆ ಆಯ್ತು. ಈಗ ಮಲ್ಕೊ. ನೋಡ್ಬೇಕು, ಹಠ ಮಾಡ್ಬೇಡ ಝಾನ್ಸಿ, ತುಂಬಾ ಚಳಿ ಇದೆ. ಸ್ವಲ್ಪ ಹೊತ್ತು ಮಲಗು. ಹಠ ಮಾಡ್ತಿರೋದು ನೀನು. ಬೇಗ ಬಿಕ್ಕಿ ತೆಗಿ, ನಾನು ಅದನ್ನ ನೋಡ್ಬೇಕು. ಏನಾದ್ರು ಮಾಡ್ಕೊ. ಕೊನೆಗೆ ಬಿಟ್ಟಿಲ್ಲ. ಜನ್ನಿ ಇಲ್ವಾ, ನನ್ನ ಕೈ ಹಿಡ್ಕೊ. ಆ ಕೊನೆಯ
ನೆನಪಿದ್ದೆ ಇಲ್ಲ ಕಣೆ. ರಾತ್ರಿ ಇಲ್ಲ ಜೋರಾಗಿ ಮಳೆ ಬರ್ತಾ ಗಾಳಿ ಬೀಸ್ತಾನೆ. ಆದ್ರೂ ಕೂಡ ಕೊನೆಯೇ ಗೋಡೆಗೆ ಗಟ್ಟಿಯಾಗಿ ಹಾಗೆ ಇಟ್ಕೊಂಡಿದ್ದೆ. ಯಾವುದು ಬೇಗ ಸಾಯೋದಕ್ಕೆ ಇಷ್ಟಪಡಲ್ಲ ಅಲ್ವಾ ಜನಿ? ಹೌದು, ಒಂದು ಸಣ್ಣ ಹುಳುವು ತನ್ನ ಬದುಕಬೇಕು ಅಂತ ಆಸೆ ಪಡುತ್ತೆ ಜಾನ್ಸಿ. ಗಾಳಿ, ಮಳೆ, ನೋವು, ದುಃಖ ಇವುಗಳ ನಡುವೆ ಅಲ್ಲ, ಅವುಗಳನ್ನು ಮೀರಿ ಭದ್ರವಾಗಿರ್ಬೇಕು. ಜೀವಂತವಾಗಿ ಇರೋದು ಬೆಚ್ಚಗೆ, ಗುಣ ಇರ್ಬೇಕು. ಹೌದು, ಬಹರ್ಮನ್ ಹೇಳ್ತಿದ್ದ, ಸಾವಿನ ಬಗ್ಗೆ ಯೋಚನೆ ಮಾಡೋರು ಬದುಕಕ್ಕಾಗಲ್ಲ, ಸೋಲಿನ ಪ್ರೀತಿಸೋರು ಗೆಲ್ಲಕ್ಕಾಗಲ್ಲ ಅಂತ. ಏನ್ ಮಾತು ಅಂತ ಆಗ್ತೀಯ ಜಾನ್ಸಿ? ಸರಿಯಾಗಿ ಬದುಕಿದ್ರೆ ಎಲ್ಲರ ಬದುಕು ಉಪಯೋಗನೇ. ಒಂದಲ್ಲ ಇನ್ನೊಂದು ರೀತಿಯಲ್ಲಿ, ಒಬ್ರಿಗಲ್ಲ ಇನ್ನೊಬ್ಬರಿಗೆ. ನೋಡು, ನೀನು ನನಗ್ ಬೇಕು, ನಮ್ ಎಲ್ರಿಗೂ ಬೇಕು. ನೀನು ನಮ್ ಒಳ್ಳೆ ಕಲಾವಿದೆಯಾಗಿ ನೋಡಕ್ಕೆ ಎಲ್ರು ಇಷ್ಟಪಡ್ತಾರೆ. ಕಲಾವಿದೆಯಾಗಿ ನೋಡಕ್ಕೆ ಶವವಾಗಿ ನೋಡಕ್ಕೆ ಕಷ್ಟ ಪಡ್ತಾರಷ್ಟೇ. 4 ದಿನ ಕಳೆದ್ರೆ ಮೂಗು ಮುಚ್ಕೋತಾರೆ. ರಾತ್ರಿ ಸೂಪ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಈಗ ತಂದೆ. ನಾನು ಬದುಕಬೇಕು. ಹೌದು, ನಾನು ಬದುಕಬೇಕು. ನೇಪಾಳ್ಸ್ನ ಕಡಲತ್ತೀರ ಮೈದುಂಬಿ ನಲಿಯುತ್ತಾ ಮುಗಿಲೆತ್ತರಕ್ಕೆ ಹಾರುವ ಅಲೆಕಟ್ಟು, ಉದಯದ ಸೂರ್ಯನ ಹೊಂಗಿಣವನ್ನ ಮೈದುಂಬ ಹೊತ್ತು ಮಿಂಚುತ್ತಿರುವ ಸಾಗರದಲ್ಲಿ. ಇದನ್ನೆಲ್ಲ ನೋಡ್ತಾ ಹೊಸ ಚೈತನ್ಯ ತುಂಬಿಕೊಳ್ಳೋ ಜನ. ಇದನ್ನೆಲ್ಲವನ್ನು ಚಿತ್ರಿಸ್ಬೇಕು. ನೇಪಾಳ್ಸ್ ಕಡಲ ತೀರ ನಾ ಚಿತ್ರಿಸ್ಬೇಕು. ಜಾನ್ಸಿ, ಬನ್ನಿ ನಂಗೆ ಔಷಧ, ನಾನು ಬೇಕು. ಇಲ್ಲ ಜಾನ್ಸಿ, ನೀನು ಈಗಾಗಲೇ ಅರ್ಧ ಹುಷಾರಾಗಿದ್ಯಾ. ಒಂದಷ್ಟು ಒಳ್ಳೆ ಆಹಾರ ತಗೊಂಡ್ರೆ ಪೂರ್ಣ ಗುಣ ಆಗ್ತೀಯಾ. ಅಯ್ಯೋ ಡಾಕ್ಟರ್, ಓ ಜನಿ, ಬನ್ನಿ ಡಾಕ್ಟರ್. ನಿನ್ನ ಸ್ನೇಹಿತೆ ಜಾನ್ಸಿಗೆ ಒಂದಷ್ಟು ತಿನ್ಲಿಕ್ಕೆ ಒಳ್ಳೆ ಆಹಾರ ಕೊಡು. ಇನ್ನು ಕೆಲವೇ ದಿನದಲ್ಲಿ ರನ್ನಿಂಗ್ ರೇಸ್ ಓಡಿಸ್ಬೋದು. ಹೌದು. ಓ, ಅಂದ ಹಾಗೆ ಇದನ್ನ ಯಾವಾಗ ಶುರು ಮಾಡಿದ್ರಿ? ಓ, ಇದು ನಮ್ದಲ್ಲ. ನಿನ್ನೆ ಬಹರ್ಮನ್ ಮನೆಗೆ ಬಂದದ್ದ, ಅವಂದಿರ್ಬೇಕು. ಅಂದ ಹಾಗೆ ಬಹರ್ಮನ್ಗೆ ತುಂಬಾ ಹುಷಾರಿಲ್ಲ. ಬೆಳಿಗ್ಗೆ ನರಳ್ತಾ ಇದ್ದಾನೆ ಅಂತ ಆಸ್ಪತ್ರೆಗೆ ಕರ್ಕೊಂಡು ಬಂದ್ರು. ನಿಮೋನಿಯಾ ಜಾಸ್ತಿ ಆಗಿದೆ, ಕಂಡೀಷನ್ನು ತುಂಬಾ ಕ್ರಿಟಿಕಲ್ ಆಗಿದೆ. ಅಯ್ಯೋ, ಎಂತ ಕೆಲಸ ಆಯ್ತಲ್ಲ. ಜನ್ನಿ, ವಿಷಯ ಗೊತ್ತಾಯ್ತು ಅನ್ಸುತ್ತೆ. ಈಗ ಡಾಕ್ಟರ್ ಹೇಳ್ತಿದ್ರು ಬಹರ್ಮನ್ಗೆ ಹುಷಾರಿಲ್ವಂತೆ. ಹೌದು ಜನ್ನಿ, ಅವನು ಉಳಿಲಿಲ್ಲ. ಏನು? ಬಹರ್ಮನ್ ಉಳಿಲಿಲ್ವಾ? ನಿನ್ನೆ ರಾತ್ರಿ ತಾನೇ ಮನೆಗೆ ಬಂದಿದ್ದ. ಪರವಾಗಿಲ್ಲ, ಹುಷಾರಾಗಿ ಇದ್ನಲ್ಲ. ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಟೀ ಕುಡಿಯೋಕೆ ಅಂತ ಅಡಿಗೆ ಮನೆ ಕಡೆ ಹೊರಟಿದ್ದೆ. ಬಹರ್ಮನ್ ಕೋಣೆಯಿಂದ ನರಳಾಟ ಕೇಳಿಸ್ತಾ ಇತ್ತು. ಅವನ ಕೋಣೆ ಬಾಗ್ಲು ತೆರೆದೇ ಇತ್ತು. ಕೋಣೆ ಎಲ್ಲ ಕೆಸರು. ಏನು, ಕೋಟೆ ಎಲ್ಲ ಕೆಸರಾಗಿತ್ತ? ಹೌದು ಚೆನ್ನಿ, ಆ ಕೆಸರಿನ ಗುರುತು ಅಡಿಗೆ ಮನೆ ಕಡೆಯಿಂದ ಬರ್ತಿತ್ತು. ಯಾಕೆ ಅಂತ ನೋಡಿದೆ, ಆ ಓಣಿಯಲ್ಲಿ ಏಣಿ ಬಿದ್ದಿತ್ತು. ಇನ್ನೂ ಹತ್ರ ಹೋಗಿ ನೋಡಿದೆ, ರಾತ್ರಿ ಇಡೀ ಎಲ್ಲ ಬಹರ್ಮನ್ ಮಳೆಯಲ್ಲಿ ನೆನೆಯುತ್ತಾ ಚಳಿಯಲ್ಲಿ ನಡುತ್ತಾ ಎಲ್ಲ ಎಲೆಗಳಿಂದ ಆ ಬಳ್ಳಿಗೆ ಒಂದೇ ಒಂದು ಎಲೆನ ಬೀಸಿದ. ಕೊನೆ ಎಲೆ ಅಂತೂ ಬಹರ್ಮನ್ ನಿನ್ ಮಾತೃತಿನ ರಕ್ಷೆ ಬಿಟ್ಟೆ.